ಕನಕಪುರ ನಗರದ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿ ನೂತನವಾಗಿ ನಿರ್ಮಾಣಗೊಂಡಿರುವ ನ್ಯಾಯಾಲಯದ ಕಟ್ಟಡದ ಉದ್ಘಾಟನೆ ಅಂಗವಾಗಿ ಉಚ್ಚ ನ್ಯಾಯಾಲಯದ ಆಡಳಿತಾತ್ಮಕ ನ್ಯಾಯಾಧೀಶರಾದ ಇ.ಎಸ್. ಇಂದ್ರೇಶ್ ರವರು ವೀಕ್ಷಣೆ ಮಾಡಿದರು. ನಗರದ ಪೇಟೆಕೆರೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ಸಮೀಪ 4 ಎಕರೆ ವಿಸ್ತೀರ್ಣದಲ್ಲಿ 38.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನ್ಯಾಯಾಲಯಗಳ ಸಮುಚ್ಚಯವನ್ನು ರಾಮನಗರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಬಿ.ವಿ. ರೇಣುಕಾರವರ ಜೊತೆಗೂಡಿ ವೀಕ್ಷಣೆ ಮಾಡಿದರು. ಆಗಸ್ಟ್ 14ರಂದು ಈ ಕಟ್ಟಡ ಲೋಕಾರ್ಪಣೆಗೆ ಬೇಕಾದ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ತಿಳಿಸಿದ ನ್ಯಾಯಾಧೀಶರು ಆಗಸ್ಟ್ 15ರಂದು ಇದೇ ನ್ಯಾಯಾಲಯದ ಆವರಣದಲ್ಲಿ ಧ್ವಜಾರೋಹಣ ಮಾಡುವಂತೆ ಕರೆ ನೀಡಿಕೊಟ್ಟರು. ನೂತನ ಕಟ್ಟಡವು ಎಲ್ಲ ಸಕಲ ಸಿದ್ಧತೆಗೆ ನೆರವೇರಿಸಲು ಬೇಕಾದ ಪೂರ್ವಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ತಿಳಿಸಿದ ಅವರು, ಹಾಗೆಯೇ ಆಗಸ್ಟ್ 16ರಂದು ನ್ಯಾಯಾಲಯದ ಎಲ್ಲ ಕಲಾಪಗಳು ಇದೇ ಕಟ್ಟಡದಲ್ಲಿ ನಡೆಯುವಂತೆ ಹೇಳಿದರು. ವಕೀಲರು ತಮ್ಮ ಬಳಿ ಇರುವ ಕಕ್ಷಿದಾರರಿಗೆ ಉತ್ತಮ ರೀತಿಯಲ್ಲಿ ಸೇವೆ ದೊರಕಿಸಿಕೊಡುವಂತೆ ತಿಳಿಸಿದರು. ಹಾಗೆಯೇ ನೂತನವಾಗಿ ನಿರ್ಮಾಣಗೊಂಡಿರುವ 4 ಅಂತಸ್ತಿನ ಕಟ್ಟಡದ ನೆಲಮಹಡಿಯಲ್ಲಿ ವಾಹನ ನಿಲುಗಡೆಗೆ ಸೇರಿದಂತೆ 1ನೇ ಮಹಡಿಯಿಂದ 3 ಮಹಡಿಯಲ್ಲಿ ಪ್ರತಿ ಮಹಡಿಯಲ್ಲಿ ತಲಾ 3 ಕೋರ್ಟ್ಗಳು, ಪೋಸ್ಟ್ ಆಫೀಸ್, ಬ್ಯಾಂಕು, ಎಟಿಎಂ ಕೊಠಡಿ ಸೇರಿದಂತೆ ಕಕ್ಷಿದಾರರು ಹಾಗೂ ಮಹಿಳೆಯರು ಮತ್ತು ಮಕ್ಕಳಿಗೆ ವಿಶ್ರಾಂತಿ ಕೊಠಡಿ, ನ್ಯಾಯಾಧೀಶರ ಕೊಠಡಿ, ವಿಡಿಯೋ ಕಾನ್ಫರೆನ್ಸ್ ಹಾಲ್ ಒಳಗೊಂಡಂತೆ ನಿರ್ಮಾಣ ಮಾಡಲಾಗಿದೆ ಎಂದು ಪಿಡಬ್ಲ್ಯೂಡಿ ಇಂಜಿನಿಯರ್ ಶಶಿಧರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕನಕಪುರ ವಕೀಲರ ಸಂಘದ ಅಧ್ಯಕ್ಷರಾದ ಚೆನ್ನೇಗೌಡ, ಮಾಜಿ ಅಧ್ಯಕ್ಷರಾದ ನಂಜೇಗೌಡ, ಸಾಗರ್, ಮುತ್ತೇಗೌಡ, ಗಿರಿಧರ್ ಸೇರಿದಂತೆ ಎಲ್ಲ ವಕೀಲರು ಹಾಜರಿದ್ದರು. ಪೌರಾಯುಕ್ತರಾದ ಎಂ.ಎಸ್. ಮಹಾದೇವ್, ಬೆಸ್ಕಾಂನ ಎ.ಇ. ಕೃಷ್ಣಮೂರ್ತಿ, ಲೋಕೋಪಯೋಗಿ ಇಲಾಖೆಯ ಶಶಿಧರ್ ಒಳಗೊಂಡಂತೆ ಅಧಿಕಾರಿಗಳ ತಂಡ ಉಪಸ್ಥಿತರಿದ್ದರು. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಆಡಳಿತಾತ್ಮಕ ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡೋದಕ್ಕೆ ಅವ್ರನ್ನ ಒಂದು ಸರಿ ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ. 14ನೇ ತಾರೀಕು ಅದು ಉದ್ಘಾಟನೆ ಆಗ್ತದೆ. ಆ ಸಂಬಂಧ ನಮ್ಮ ಜಿಲ್ಲಾ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಂಥ ಶ್ರೀಮತಿ ಬಿ.ವಿ. ರೇಣುಕಾ ಮೇಡಮ್ರವರು ಮತ್ತು ಸ್ಥಳೀಯ ನ್ಯಾಯಾಲಯದ ನ್ಯಾಯಾಧೀಶರು ಎಲ್ಲರೂ ಇಲ್ಲಿ ಆಗಮಿಸಿ ಎಲ್ಲ ಈ ಕಟ್ಟಡವನ್ನು ವೀಕ್ಷಣೆ ಮಾಡಿದ್ದಾರೆ. ಈಗೆಲ್ಲ ಒಂದು ಸಾರಿ ಆದಮೇಲೆ 14ನೇ ತಾರೀಕು ಅದನ್ನು ನಾವು ಉದ್ಘಾಟನೆ ಮಾಡೋದಕ್ಕೆ ಕಾರ್ಯಕ್ರಮದ ಬಗ್ಗೆ ರೂಪುರೇಷೆಗಳನ್ನು ರೂಪಿಸಬೇಕು. ಹಾಗಾಗಿ ಮತ್ತೆ ಒಂದು ಸಭೆ ಹೋಗ್ತಾ ಇದ್ದೀವಿ. ಅದು ಮಾಡಿ ನಮಗೆ ಮುಂದಿನ ಮಾಹಿತಿ ಕೊಡ್ತೇವೆ. ಸುಳ್ಳು ಹೇಳೋದೇ ಗೊತ್ತು. ಏನಂದರೆ ನಾವು ಬೆಳೆಸ್ತಂಭ ಕಾರಣ ಖರ್ಚು ಕೂಡ ಅವತ್ತಿಂದನೇ ಶುಕ್ರವಾರ ವಿವಾಹ ಆಯಿತು. ಶುಕ್ರವಾರ ಶನಿವಾರದಿಂದ ಖರ್ಚು ಸ್ಟಾರ್ಟ್ ಅದು ನನ್ನ ಇಂಟೆನ್ಷನ್. ಮಾಡ್ತಾರೆ ಸೊ ಅದೇನು ಮಾಡಬೇಕು ಅಂತ ಅವೆಲ್ಲ ಬದಿಯವರು ನಾವು ಮಾತಾಡಿದ್ದೀವಿ. ಏನಂದರೆ ಇವಾಗ ನಮ್ಮನೆ ಗೃಹ ಪ್ರವೇಶ ಮನೆಗಿಂತ ಜಾಸ್ತಿ ಕೋರ್ಟ್ಗಳು ಬೇರೆ ಕಡೆ ಜಾಸ್ತಿ. ಸೊ ಅದರಿಂದ ಇರುವಂಥ ಮೊದಲನೇ ಮನೆ ಬರೀ ಊಟ ತಿಂಡಿಗೆ ಅಷ್ಟೇ. ಸೊ ಎಲ್ಲರೂ ಬನ್ನಿ, ಎಲ್ಲರೂ ಸೇರ್ಕೊಳ್ಳಿ, ಎಲ್ಲ ಜನರು ಒಳ್ಳೆ ಊಟ ಎಲ್ಲರೂ ನೆಮ್ಮದಿಯಾಗಿ. ಆದರೆ ವಾಪಸ್ ಮಾಡೋರು ಇನ್ನೊಂದ್ಸರಿ ಬರ್ತೀನಿ ಅಂತ. ಸೊ ನೆಮ್ಮದಿಯಾಗಿ ಹೋಗಿ ಅಷ್ಟೇ. ಯಾಕಂದರೆ ಕೋರ್ಟು ಜೈಲು ಎಲ್ಲ ಯಾವತ್ತೂ ನಾವು ಬರ್ತೀನಿ ಅಂತ ಹೇಳ್ತಾರೆ. ಕೋರ್ಟು ಅಷ್ಟೇ ಯಾರು ನಾವು ಲಿಟಿಗೇಟ್ಸ್ ನಮಗೆ ತೊಂದರೆ ಇದೆ. ನಾವು ಬನ್ನಿ ನಿಮ್ಗೆಲ್ಲ ಫೀಸ್ ಇದ್ದರೆ ನಮಗೆಲ್ಲ ಬರ್ತೀವಿ. ಸೊ ಅದರಿಂದ
ಬನ್ನಿ ದಯವಿಟ್ಟು ನಿಮ್ಮ ಎಲ್ಲ ರೈತರು ಮುಂಚೂಣಿ ಕೆಲಸ ಮಾಡಿ ಇನ್ನೇನಾದರೂ ಬೇಕು ಅಂದರೆ ಅದರಲ್ಲಿ ಬಾರ್ ಅಸೋಸಿಯೇಷನ್ದು ಅಗತ್ಯ ನಿಮ್ಮ ಮಿನಿಸ್ಟರ್ ಇರ್ತಾರೆ ಇವಾಗ ಸ್ಟಾರ್ಟ್ ಮಾಡಿದ್ರೆ ಈಗ 1 ವರ್ಷದಲ್ಲಿ ಆಗಬೇಕು ಆ ಥರ ನಮಗೆ ಇಲ್ಲ ಇವಾಗ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ನಾವು ಏನಾದರೂ ಬಾರ್ ಅಸೋಸಿಯೇಷನ್ ಇವಾಗ ನಮಗೆ ಆಲ್ ಇಂಟೆಗ್ರಲ್ ಪಾರ್ಟ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಇಲ್ಲಿದೆ ಸೀನಿಯರ್ ಜಡ್ಜಸ್ ಹೇಳಿದೆ ಸತ್ತಾಕೊಂಡ್ರೆ ಮನ್ಸಾಗಿ ಮಾತನಾಡಬೇಕು ಪತ್ರಿಕೆ ಹೇಳಿಲ್ಲ ನಾಲ್ಕು ಕೇಳಿದ್ರು ಬೈರೆಕ್ಟರ್ ಹಾಕ್ಕೊಂಡು ಬಂದರೆ ಗೊತ್ತಾಗುತ್ತೆ ಚೆನ್ನಾಗಿ ಮಾಡೋಣ ಫಂಕ್ಷನ್ ಚೆನ್ನಾಗಿ ಮಾಡೋಣ ವೆರಿ ಇಂಪಾರ್ಟೆಂಟ್ part of our profession. Plus, we are also differential person. English is not just one side, Saturday or Sunday. Differential person. Now, as a resource person, not talking about resource person, I will get it also. So, this one, you know, the particular way is in the difference very apply to is good for us. The judgment will be put in exactly. Because still there. The patient level people there, Turkey weather and Sri Lanka also is industry. So they literally in the day was so they have to get middle activities there. Now cautious. Make you put ultimately the rates of justice. I don't have somebody something
ಸೈಡಲ್ಲಿ ಹೋಗೋ ಮಧ್ಯದಿಂದನೇ ಎಂಟ್ರೆನ್ಸ್ ಮಾಡ್ತಾ ಇದ್ದಾರೆ. ಹಾಂ ಅಷ್ಟು ಮಾಡಿ ಡೈರೆಕ್ಟ್ ಸೈಡಿಂದ ಬೇಡ. ಸೆಂಟ್ರಲ್ ಸಿಟ್ಟಿಂಗ್ ಆಗುತ್ತೆ. ಅಲ್ಲಲ್ಲ ಇನ್ನೂ ಜಾಗ ಈ ಸೈಡಿಗೆ ಚೈನ್ ಸ್ಟೇ ಆಗಬೇಕು ಕರೆಕ್ಟಾಗಿ ಲೈಟಿಂಗ್ ಜಾಸ್ತಿ ಸರ್. ಅಧ್ಯಕ್ಷ ಮಾತಾಡ್ತಾರೆ. ಎಂಟ್ರೆನ್ಸ್ ಇಲ್ಲಿ ನೋಡಿ.